ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ನಮ್ಮ ಶರೀರದ ಒಂದು ಕನ್ನಡಿ ಅಂತಾನೆ ಹೇಳ್ಬೋದು. ಕಣ್ಣು ನಮ್ಮ ಶರೀರದ ಒಂದು ಕನ್ನಡಿ ಅಂತಾನೆ ಹೇಳ್ಬೋದು. ಇವಾಗ ಎಷ್ಟೋ ಜನರಿಗೆ ಮೆದುಳಲ್ಲಿ ಗಡ್ಡೆ ಇರುತ್ತೆ, ಟ್ಯೂಮರ್ ಇರುತ್ತೆ. ಆದ್ರೆ ನಾವು ಕಣ್ಣು ಪರೀಕ್ಷೆ ಮಾಡಿದಾಗ ಗೊತ್ತಾಗುತ್ತೆ ಅದು ಏನು ಅಂದ್ಬಿಟ್ಟು. ಇನ್ನು ಹಲವಾರು ಕಾಯಿಲೆಗಳು ಕೂಡ ಕಣ್ಣು ಪರೀಕ್ಷೆ ಮಾಡಿದ್ರೆ ಬೇರೆ ಬೇರೆ ಕಾಯಿಲೆಗಳು ಕೂಡ ಗೊತ್ತಾಗುತ್ತೆ. ಸೊ ಈಗ ದೃಷ್ಟಿಗೆ ಸಂಬಂಧಪಟ್ಟ ಈ ಕಾಯಿಲೆ ಇವತ್ತು ಭಾರತ ದೇಶದಲ್ಲಿ ಸುಮಾರು 10 ಕೋಟಿ ಜನರಿಗೆ ಇವತ್ತು ಸಕ್ಕರೆ ಕಾಯಿಲೆ ಇದೆ. ಇನ್ನ 10 ಕೋಟಿ ಜನ ಸಕ್ಕರೆ ಕಾಯಿಲೆ ಬಾಗಿಲಲ್ಲಿ ಬಂದು ನಿಂತಿದ್ದಾರೆ. ಬಾರ್ಡರ್ ಲೈನ್ ಡಯಾಬಿಟೀಸ್ ಅಂತ ಹೇಳ್ತೀವಿ. ಅಂದ್ರೆ ಸಕ್ಕರೆ ಕಾಯಿಲೆ ಬಂದು ಆಲ್ರೆಡಿ ಔಷಧಿಗಳನ್ನ, ಟ್ಯಾಬ್ಲೆಟ್ಸ್ ಗಳನ್ನ ಅಥವಾ ಇನ್ಸುಲಿನ್ ಇಂಜೆಕ್ಷನ್ ತೆಗೆದುಕೊಳ್ಳೋರಿಗೆ ಏನ್ ದುಷ್ಪರಿಣಾಮ ಇರುತ್ತೆ, ಅದು ಹೃದಯದ ಮೇಲೆ ಆಗ್ಬೋದು, ಬ್ರೈನ್ ಮೇಲೆ ಆಗ್ಬೋದು, ಕಿಡ್ನಿ ಮೇಲೆ ಆಗ್ಬೋದು, ಕಣ್ಣ ಮೇಲೆ ಆಗ್ಬೋದು. ಇವನ್ ಬಾರ್ಡರ್ ಲೈನ್ ಡಯಾಬಿಟಿಸ್ ಇದ್ದವ್ರಿಗೂ ಕೂಡ ಅದೇ ದುಷ್ಪರಿಣಾಮ ಆಗ್ಬೋದು. ಹುಟ್ಟಿನಿಂದಲೇ ಹಲವಾರು ಕಣ್ಣಿನ ಸಮಸ್ಯೆಗಳು ಬರುತ್ತೆ ಮಕ್ಕಳಿಗೆ. ಅದು ಹುಟ್ಟಿದ ಸಂದರ್ಭದಲ್ಲಿ ತೂಕ ಕಡಿಮೆ ಇದ್ರೆ, ಅಥವಾ ಹುಟ್ಟಿದ ಮಕ್ಕಳು ಅವ್ರದ್ದು ಏನಾದ್ರು ಬೇಗ ಪ್ರಿಮೆಚೂರಿಟಿ ಅಂತ ಏನ್ ಹೇಳ್ತೇವೆ, ಸೊ ಅಂತ ಮಕ್ಕಳಿಗೆ ರೆಟಿನಾದಲ್ಲಿ ಮೆಚೂರಿಟಿ ಇರಲ್ಲ, ರೆಟಿನಾ ತೊಂದರೆ ಆಗ್ಬೋದು. ಅದರಿಂದ ನಾವು ಎಷ್ಟೋ ಸರಿ ನೋಡ್ಬೋದು ಶಾಲೆಗಳಲ್ಲಿ ಮಕ್ಕಳ ಪರ್ಫಾರ್ಮೆನ್ಸ್ ಕಡಿಮೆ ಇದ್ರೆ ಐದಾರು ಅವ್ರಿಗೆ ದೃಷ್ಟಿ ತೊಂದರೆ ಇರ್ಬೋದು, ಅಥವಾ ಇಯರಿಂಗ್ ಪ್ರಾಬ್ಲಮ್, ಇಯರಿಂಗ್ ಇಂಪೇರ್ಮೆಂಟ್ ಇರ್ಬೋದು. ಅದು ಗೊತ್ತೇ ಆಗೋದಿಲ್ಲ ಪರೀಕ್ಷೆ ಮಾಡಬೇಕಾದ್ರೆ. ಅದರಿಂದ ಎಲ್ಲಾ ಪ್ರೀ ಸ್ಕೂಲ್ ಚಿಲ್ಡ್ರನ್ ಅದು ಏನ್ ಹೇಳ್ತೀವಿ, ಆ ಮಕ್ಕಳಿಗೆ ಒಂದು ಪ್ರಾಥಮಿಕವಾಗಿ ಒಂದು ಕಣ್ಣಿನ ಇದು ಸ್ಕ್ರೀನಿಂಗ್ ಹಾಕ್ಬೇಕಾಗುತ್ತೆ. ಸಕ್ಕರೆ ಕಾಯಿಲೆ ಇದ್ದವರು ವಿಶೇಷವಾಗಿ, ಇನ್ಫ್ಯಾಕ್ಟ್ ಈಗ ಈ ರೆಟಿನಾ ಎಕ್ಸಾಮಿನೇಷನ್ ಅಂತ ಏನ್ ಹೇಳ್ತೀವಿ ನಾವು, ಸಕ್ಕರೆ ಕಾಯಿಲೆ ಇದ್ದವ್ರಿಗೆ ಅದು ಯೂನಿವರ್ಸಲ್ ಆಗಿ ಮಾಡಬೇಕಾಗುತ್ತೆ. ಅದರಲ್ಲೂ ಕೂಡ ಯಾಕೆಂದ್ರೆ ಎಷ್ಟೋ ಜನರಿಗೆ ಒಳಗಡೆ ಅದರಲ್ಲಿ ಬ್ಲೀಡಿಂಗ್ ಆದ್ರೆ ಗೊತ್ತೇ ಆಗೋದಿಲ್ಲ, ಕಣ್ ದೃಷ್ಟಿ ಹಾಳಾಗುತ್ತೆ. ಇದನ್ನೆಲ್ಲ ಅದಕ್ಕೋಸ್ಕರ ಅರ್ಲಿ ಡಯಾಗ್ನೋಸಿಸ್ ಬಹಳ ಮುಖ್ಯವಾದದ್ದು. ಅರ್ಲಿ ಡಯಾಗ್ನೋಸಿಸ್ ಮಾಡಿದ್ರೆ ಬಹಳ ಬೇಗ ಅದನ್ನ ತಡೆಗಟ್ಟಬಹುದು, ಅಥವಾ ಅದನ್ನ ಪೋಸ್ಟ್ಪೋನ್ ಮಾಡಬಹುದು ಆಗತಕ್ಕಂತ ಕಾಂಪ್ಲಿಕೇಶನ್ಸ್ ನ. ಸೊ ಹೀಗಾಗಿ ಕಣ್ಣು ಅಂದ್ರೆ ಪ್ರತಿಯೊಂದು ಈ ಹೃದಯ ಹೇಗ್ ಮುಖ್ಯನೋ, ಕಣ್ಣು ಕೂಡ ನಮ್ಮ ಪ್ರತಿಯೊಂದು ಅಂಗಾಂಗನೂ ಮುಖ್ಯ. ಅದರಲ್ಲಿ ದೃಷ್ಟಿ, ಅದರಲ್ಲೂ ಕೂಡ ಇದು ಈ ಬಸ್ ಡ್ರೈವರ್ಸ್ ಆಗ್ಬೋದು, ಅಥವಾ ಯಾವ್ದಾದ್ರು ವೆಹಿಕಲ್ ಡ್ರೈವರ್ಸ್, ಅವ್ರಿಗೊಂದು ಕಣ್ಣು ಪರೀಕ್ಷೆ ಬಹಳ ಮುಖ್ಯ. ಅವ್ರಿಗೆಲ್ಲ ಕಂಪಲ್ಸರಿ ಮಾಡ್ಬೇಕು ಆಕ್ಚುಲಿ ನಾವು. ಅದರ್ವೈಸ್ ಗೊತ್ತೇ ಆಗೋದಿಲ್ಲ ಅವ್ರಿಗೆ ಎಷ್ಟೋ ಜನರಿಗೆ ಕಲರ್ ಬ್ಲೈಂಡ್ನೆಸ್ ಇರುತ್ತೆ. ಇದು ಯಾವ ಕಲರ್ ಅಂತ ಗೊತ್ತಾಗೋದಿಲ್ಲ. ಇವಾಗ ಮಾಡ್ತಾ ಇದ್ದಾರೆ ಅನ್ಸುತ್ತೆ, ಬಸ್ ಡ್ರೈವರ್ಸ್ಗೆ ಏನಾದ್ರು ಮಾಡ್ತಿದ್ದಾರೆ ಅಲ್ಲ, ಅದು ಯೂನಿವರ್ಸಲ್ ಆಗಿ ಬಸ್ ಡ್ರೈವರ್ ಆಗ್ಬೋದು, ಟ್ಯಾಕ್ಸಿ ಡ್ರೈವರ್, ಅವ್ರಿಗೆ ಲೈಸೆನ್ಸ್ ಕೊಡೋದಕ್ಕೆ ಮೊದಲು, ನನ್ನ ಅರ್ಥದಲ್ಲಿ ಲೈಸೆನ್ಸ್ ಕೊಡೋದಕ್ಕೆ ಮೊದಲು ಯಾವುದೇ ಅವರು ಓನರ್ಸ್ ಆಗಿರ್ಬೋದು, ಅಥವಾ ಬಾಡಿಗೆ ಇದು ಓಡಿಸ್ಬೋದು, ಅಥವಾ ಬೇರೆ ಸರ್ಕಾರಿ ವಾಹನಗಳನ್ನ ಓಡಿಸ್ಬೋದು. ನನಗೇನೋ ಐ ಚೆಕಪ್ ಇಸ್ ಎ ಮಸ್ಟ್ ಅಂತ ನನ್ನ. ಯಾಕೆಂದ್ರೆ ಗೊತ್ತಾಗೋದಿಲ್ಲ ಎಷ್ಟೋ ಜನರಿಗೆ, ನಾವೇ ಅಡ್ಜಸ್ಟ್ ಮಾಡ್ಕೊತೀವಿ. ಓದುವಾಗ ಸರಿಯಾಗಿ ಕಾಣದೇ ಇದ್ರೆ ಅದು ಮುಂದಕ್ಕೆ ಮಾಡ್ತೀವಿ, ಅಥವಾ ಹಿಂದಕ್ಕೆ ಹೋಗ್ತೀವಿ, ನಾವೇ ಹಿಂದಕ್ಕೆ ಹೋಗ್ತೀವಿ, ಆ ಕಡೆ ಹೋಗ್ತೀವಿ, ಈ ಕಡೆ ಹೋಗ್ತೀವಿ. ಅದರಿಂದ ಇವತ್ತು ಈ ಕಣ್ಣಿನ ಪರೀಕ್ಷೆ ಬಹಳ ಮುಖ್ಯವಾದದ್ದು. ಅದಕ್ಕೋಸ್ಕರ ನೋಡಿ, ವಿದೇಶದಲ್ಲಿ ಒಂದು ವರ್ಷದಲ್ಲಿ ಆ ಸಮ್ಮರ್ ವೆಕೇಶನ್ ಅಂತ ಬರುತ್ತೆ. ಆ ಸಮ್ಮರ್ ವೆಕೇಶನ್ ಬಂದಂತ ಸಂದರ್ಭದಲ್ಲಿ ಯಾವಾಗ್ಲೂ ಡೆಂಟಲ್ ಚೆಕಪ್, ಐ ಚೆಕಪ್ಗೆ, ಜನರಲ್ ಚೆಕಪ್ಗೆ ಇಟ್ಕೊಂತಾರೆ. ಸೊ ನಮ್ಮಲ್ಲಿ ಏನ್ ಮಾಡ್ತೀವಿ, ನಾವು ಟ್ರಿಪ್ ಹೋಗ್ತೀವಿ ರಜಾ ಬಂದಾಗ, ಆ ಕಡೆ ಈ ಕಡೆ ಟ್ರಿಪ್ ಹೊರಟೋಗ್ತೀವಿ ರಜಾ ಬಂದಾಗ. ನನ್ನ ಅರ್ಥದಲ್ಲಿ ಆ ರಜೆ ಬಂದಂತ ಸಂದರ್ಭದಲ್ಲಿ ಒಂದು ದಿವಸ ನಾವು ಮೆಡಿಕಲ್ ಚೆಕಪ್ಗೆ ನಾವು ಅದನ್ನ ಮೀಸಲಾಗಿಡಬೇಕು. ಅದು ಐ ಚೆಕಪ್ ಆಗ್ಬೇಕು, ಡೆಂಟಲ್ ಚೆಕಪ್ ಆಗ್ಬೇಕು, ಓವರ್ ಆಲ್ ಚೆಕಪ್ಗಳು ಆಗ್ಬೇಕು. ಇವತ್ತು ಭಾರತ ದೇಶದಲ್ಲಿ 60% ಸಾವುಗಳು ಇವತ್ತು ಜೀವನ ಶೈಲಿ ಆಧಾರಿತ ಕಾಯಿಲೆಗಳಿಂದ ಆಗ್ತಾ ಇದೆ. ಬದಲಾದ ಜೀವನ ಶೈಲಿ ಕಾಯಿಲೆಗಳು ಅಂದ್ರೆ ಲೈಫ್ ಸ್ಟೈಲ್ ಡಿಸೀಸಸ್ ಅಂತ. ಯಾವುದು ಹೃದಯಾಘಾತ, ಹೃದಯ ಸಂಬಂಧಿ ಕಾಯಿಲೆಗಳು, ಸಕ್ಕರೆ ಕಾಯಿಲೆ, 3ನೇದು ಅಧಿಕ ರಕ್ತದ ಒತ್ತಡ, 4ನೇದು ಕ್ಯಾನ್ಸರು,
ಐದನೇದು ಪಾರ್ಶ್ವವಾಯು. ಇವಾಗ ಇನ್ನೊಂದು ಇದಕ್ಕೆ ಹೊಸದಾಗಿ ಒಂದು ಈ ಗುಂಪು ಸೇರ್ಕೊಂಡ್ಬಿಟ್ಟಿದೆ, ಏನು ಸ್ಕ್ರೀನ್ ಅಡಿಕ್ಷನ್. ಎಲ್ಲ ಕಡೆ ಮೊಬೈಲ್ ನೋಡೋದು, ಕಂಪ್ಯೂಟರ್ ನೋಡೋದು, ಅಥವಾ ಐಪ್ಯಾಡ್ ಟ್ಯಾಬು ಇದೆಲ್ಲ. ಸೊ ಹೀಗಾಗಿ ಅದರಿಂದ ಇವತ್ತು ಈ ಕಾಯಿಲೆಗಳೆಲ್ಲ ಭಾರತ ದೇಶದಲ್ಲಿ ಸುಮಾರು 15-20 ವರ್ಷ ಬೇಗ ಬರ್ತಾ ಇದೆ ಈ ಕಾಯಿಲೆ. ಸೊ ಹಿಂದೆ ಎಲ್ಲ ಈ ಕಾಯಿಲೆಗಳಿಗೆ ಏನಾಗಿತ್ತು, ಮಕ್ಕಳು ತಂದೆ ತಾಯಿಗಳಿಗೆ ಚಿಕಿತ್ಸೆ ಕರ್ಕೊಂಡು ಬರ್ತಾ ಇದ್ರು, ಹಾರ್ಟ್ ಅಟ್ಯಾಕ್ಗೆ, ಸಕ್ಕರೆ ಕಾಯಿಲೆಗೆ, ಕ್ಯಾನ್ಸರ್ಗೆ. ಈಗ ತಂದೆ ತಾಯಿಗಳೇ ಮಕ್ಕಳನ್ನ ಕರ್ಕೊಂಡು ಬರೋ ಸ್ಥಿತಿಯಲ್ಲಿದೆ. 20-40 ವರ್ಷದ ವಯೋಮಿತಿಯಲ್ಲಿ ಇವೆಲ್ಲ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ನಮ್ಮ ಜೀವನ ಶೈಲಿ ಆದಷ್ಟು ಒಂದು ತೃಪ್ತಿ ಇರಬೇಕು. ಅದಕ್ಕೆ ಹೇಳ್ತೀವಿ, ದೇಹಕ್ಕೆ ಆರೋಗ್ಯವೇ ಒಂದು ಕೊಡುಗೆ, ಅದೇ ಒಂದು ಆಭರಣ ಅಂತೀವಿ. ಆರೋಗ್ಯವೇ ದೇಹಕ್ಕೆ ಒಂದು ಕೊಡುಗೆ ಮತ್ತು ಆಭರಣ. ಎರಡನೇದು ಸಂತೃಪ್ತಿಯೇ ಸಂಪತ್ತು. ಮೂರನೇದು ನಂಬಿಕೆ ಒಂದು ಬಾಂಧವ್ಯ. ಸೊ ಹೀಗಾಗಿ ನಾವು ಈ ಕಾಯಿಲೆಗಳನ್ನ ಆದಷ್ಟು, ಯಾಕೆಂದ್ರೆ ಭಾರತ ದೇಶ ಇವತ್ತು ಏನು ಹೃದಯಾಘಾತದ ರಾಜಧಾನಿಯಾಗಿದೆ, ಸಕ್ಕರೆ ಕಾಯಿಲೆ ರಾಜಧಾನಿಯಾಗಿದೆ, ಅಧಿಕ ರಕ್ತದ ಒತ್ತಡದ ರಾಜಧಾನಿಯಾಗಿದೆ. ಅದಾಗಿ ಇವತ್ತು 50 ವರ್ಷದ ಮೇಲ್ಪಟ್ಟವರಲ್ಲಿ 25% ಜನರಿಗೆ ಹೈ ಬ್ಲಡ್ ಪ್ರೆಷರ್ ಇದೆ, ಅಧಿಕ ರಕ್ತದ ಒತ್ತಡ ಅಂತ ಏನ್ ಹೇಳ್ತೀವಿ ಅದಿದೆ. ಸೊ ಅವರು ಕೂಡ ಕಣ್ ಚೆಕಪ್ ಮಾಡ್ಕೋಬೇಕು. ಸಕ್ಕರೆ ಕಾಯಿಲೆ ಇದ್ದವರು ಅಥವಾ ಹೈ ಬ್ಲಡ್ ಪ್ರೆಷರ್ ಇದ್ದವರು. ಸೊ ಹೀಗಾಗಿ ಇವತ್ತು ನಾವಂದ್ಕೊಂಡಿರೋದು ಬರೀ ಕಣ್ಣು ದೃಷ್ಟಿ ದೋಷ ಇದ್ದಾಗ ಮಾತ್ರ ಚೆಕಪ್ ಮಾಡ್ಕೋಬೇಕು ಅಂತೀವಿ. ಈ ಕಾಯಿಲೆ ಇದ್ದವರೆಲ್ಲಾನು ಇದು ಮಾಡ್ಕೋಬೇಕಾಗುತ್ತೆ. ಸೊ ಹೀಗಾಗಿ ಇವತ್ತಿನ ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಇವತ್ತು ಡಾಕ್ಟರ್ ಪ್ರವೀಣ್ ಅವರು ಒಂದು ದೊಡ್ಡ ಕನಸನ್ನ ಇಟ್ಕೊಂಡು ಈ ಕಣ್ಣು ಆಸ್ಪತ್ರೆಯನ್ನ ತೆಗೆದಿದ್ದಾರೆ. ಇದರ ಉಪಯೋಗ ಎಲ್ಲ ಜನರಿಗೆ ಆಗಲಿ, ಯಾಕೆಂದ್ರೆ ಅವರು ಕ್ಯಾಂಪ್ಗಳನ್ನು ಮಾಡ್ತಿದ್ದಾರೆ ಮತ್ತು ಹೌದು. ಸೊ ಇನ್ನೊಂದು ಅಂದ್ರೆ ಡಾಕ್ಟರ್ ಪ್ರವೀಣ್ ಅವರ ಹುಟ್ಟುಹಬ್ಬ ಅಂತಾನು ಕೇಳಿದೆ. ಸೊ ಇವರಿಗೆ ಇವಾಗ ಆಯುಷ್ಮಾನ್ ಭಾರತ್ ಯೋಜನೆಯನ್ನ ಪ್ರಧಾನಮಂತ್ರಿಗಳು ಇವಾಗ ಅನೌನ್ಸ್ ಮಾಡಿ ಆಲ್ರೆಡಿ ಕಾರ್ಡ್ ಕೊಡ್ತಾ ಇದ್ದಾರೆ. 70 ವರ್ಷ ಮೇಲ್ಪಟ್ಟವರಿಗೆ ಆಯುಷ್ಮಾನ್ ಭಾರತ್ ಅಡಿಯಲ್ಲಿ, ಅಂದ್ರೆ ಅವ್ರ ಇನ್ಕಮ್ ಏನೇ ಇರ್ಬೋದು, ಅವರಿಗೆ ಎಲ್ಲ ವೈದ್ಯಕೀಯ ಸವಲತ್ತುಗಳನ್ನ ಕೊಡ್ತಾ ಇದ್ದಾರೆ. ಸೊ ಹೀಗಾಗಿ ಆಯುಷ್ಮಾನ್ ಕಾರ್ಡ್ ಈಗ ಆಲ್ರೆಡಿ ತೋರಿಸ್ತಾ ಇದ್ದಾರೆ. ಸೊ ಅಂದ್ರೆ ಆಯುಷ್ಮಾನ್ ಭಾರತ್ ಯೋಜನೆಯಡಿ ಇವತ್ತು ಭಾರತ ದೇಶದಲ್ಲಿ ಸುಮಾರು 60 ಕೋಟಿ ಜನರು ನೋಂದಾಯಿಸಿಕೊಂಡಿದ್ದಾರೆ. ಆಯುಷ್ಮಾನ್ ಭಾರತ್ ಯೋಜನೆಯಡಿ ಕಳೆದ ಒಂದು 5 ವರ್ಷದಲ್ಲಿ ಸುಮಾರು 7 ಕೋಟಿ ರೋಗಿಗಳಿಗೆ ಚಿಕಿತ್ಸೆ ಕೂಡ ಆಗಿದೆ. ಸೊ ಹೀಗಾಗಿ ಅದರಿಂದ ಬಹಳ ಅನುಕೂಲ ಆಗ್ತಾ ಇದೆ. ಅದನ್ನು ಇನ್ನೂ ಕೂಡ ಕೆಲವು ರಿವೈಸ್ ಮಾಡುವ ಅವಶ್ಯಕತೆ ಇದೆ. ಯಾಕೆಂದ್ರೆ ಇವತ್ತು ಆಯುಷ್ಮಾನ್ ಭಾರತ್ ಯೋಜನೆಯಡಿ ಪರಿಷ್ಕೃತ ದರ ಏನಿದೆ ಅದಿನ್ನೂ ಕೂಡ ಆಗಿಲ್ಲ. ಇಲ್ಲಿ ಪರಿಷ್ಕೃತ ದರ ಇನ್ನೂ ನಮ್ಮ ರಾಜ್ಯದಲ್ಲಿ ಆಗಬೇಕು. ಅದನ್ನ ಆದಷ್ಟು ರಾಜ್ಯ ಸರ್ಕಾರ ತುರ್ತಾಗಿ ಮಾಡಬೇಕಾಗುತ್ತೆ. ಯಾಕೆಂದ್ರೆ BPL ಫ್ಯಾಮಿಲಿ ಅಂತ ಏನ್ ಹೇಳ್ತೀವಿ ನಾವು, ನಮ್ಮ ರಾಜ್ಯ ಸರ್ಕಾರದ ಪ್ರಕಾರ 1,15,00,000 ಕುಟುಂಬಗಳು BPL. ಕೇಂದ್ರ ಸರ್ಕಾರದ ಪ್ರಕಾರ 69 ಲಕ್ಷ ಮಾತ್ರ. ಸೊ ಹೀಗಾಗಿ ಸ್ವಲ್ಪ ಅಲ್ಲಿ ತಾರತಮ್ಯ ಇದೆ. ಸೊ ಆಯುಷ್ಮಾನ್ ಭಾರತ್ ಯೋಜನೆ ಅಂದ್ರೆ ಪ್ರತಿಯೊಬ್ಬರು ಕೂಡ ಇವತ್ತು ಆಯ್ತು ಇದೆಲ್ಲ ಇದೆ, ಆದ್ರೂ ಒಂದು ಹೆಲ್ತ್ ಇನ್ಶೂರೆನ್ಸ್ ಬ್ಯಾಕಪ್ ಇರಬೇಕಾಗುತ್ತೆ. ಯಾಕೆಂದ್ರೆ ಇದರಲ್ಲಿ 5 ಲಕ್ಷ ಮಾತ್ರ ಮಿತಿ ಇರುತ್ತೆ. ಇನ್ನೂ ದೊಡ್ಡದೇನಾದ್ರೂ ಸಮಸ್ಯೆ ಇದ್ರೆ. ಬಟ್ ನಮಗೆ ಇವತ್ತು ಆರೋಗ್ಯ ನಮ್ಮ ಹಕ್ಕಾಗಬೇಕು, ಶಿಕ್ಷಣ ಕೂಡ ನಮ್ಮ ಹಕ್ಕಾಗಬೇಕು. ಎರಡೂ ಕೂಡ ಆರೋಗ್ಯ ಮತ್ತು ಶಿಕ್ಷಣ ಅದು ನಮಗೆ ಹಕ್ಕು ಅಂತಾನೆ ಹೇಳಬೇಕು. ರೈಟ್ ಟು ಫ್ರೀಡಮ್ ಅಂತ ಏನ್ ಹೇಳ್ತೀವಿ, ರೈಟ್ ಟು ಸ್ಪೀಚ್ ಅಂತ ಏನ್ ಹೇಳ್ತೀವಿ. ಸೊ ರೈಟ್ ಟು ಹೆಲ್ತ್ ಅಂಡ್ ರೈಟ್ ಟು ಎಜುಕೇಶನ್ ಇದು ಆಗಬೇಕಾಗಿದೆ. ಸೊ ಕೊನೆಯದಾಗಿ ಓವರ್ ಆಲ್ ನಮ್ಮ ಆರೋಗ್ಯ ಸರ್ವಾಂಗೀಣವಾಗಿ ಚೆನ್ನಾಗಿರ್ಬೇಕು ಅಂದ್ರೆ ಒಂದು 10 ಟಿಪ್ಸ್ ಅಂತ ನಾವು ಹೇಳ್ತೀವಿ. ಅಂದ್ರೆ ಅದೆಲ್ಲ ಔಷಧ ಅಲ್ಲದ ಔಷಧಿಗಳು ಅಂತ ಹೇಳ್ತೀವಿ. ಔಷಧಿ ಅಲ್ಲದ ಔಷಧಿಗಳು ಯಾವ್ದಪ್ಪ ಅಂದ್ರೆ, ಒಂದು ಬಿಸಿಲಲ್ಲಿ ನಡಿಬೇಕು ಸ್ವಲ್ಪ ಹೊತ್ತು, ಎರಡನೇದು ವ್ಯಾಯಾಮ ಮಾಡಬೇಕು, ಮೂರನೇದು ಮಧ್ಯ ಉಪವಾಸ ಮಾಡಬೇಕು, ನಾಲ್ಕನೇದು ಬೇಕಾದಂತ ಸಂದರ್ಭದಲ್ಲಿ ರೆಸ್ಟ್ ಅಂತ ಏನಿದೆ ವಿಶ್ರಾಂತಿ ತಗೋಬೇಕು. ಸೊ ಐದನೇದು
ನಗಬೇಕು, ಬಹಳ ಮುಖ್ಯವಾದದ್ದು ನಗಬೇಕು. 5ನೇದು. ಸೊ 6ನೇದು ಉತ್ತಮವಾದಂಥ ಸ್ನೇಹ ಬಳಗವನ್ನು ಕಟ್ಕೋಬೇಕಾಗುತ್ತೆ. ಇವೆಲ್ಲ ಔಷಧ ಅಲ್ಲದ ಔಷಧಿಗಳು. 7ನೇದು ಬೇರೆಯವರ ಜೊತೆ ಮಾತಾಡಬೇಕು, ಬೇರೆಯವರ ಬಗ್ಗೆ ಮಾತಾಡಬಾರ್ದು. 7ನೇದು. ಸೊ 8ನೇದು ಕುಟುಂಬ ಸದಸ್ಯರೊಡನೆ ಊಟ ಮಾಡುವಂಥದ್ದು. ಕುಟುಂಬ ಸದಸ್ಯರೊಡನೆ ಊಟ ಮಾಡುವಂಥದ್ದು. ಸೊ 9ನೇದು ಕೃತಜ್ಞತೆ. ಯಾರಾದ್ರೂ ನಿಮಗೆ ಹೆಲ್ಪ್ ಮಾಡಿದ್ರೆ ಅವ್ರು ನೆನ್ಕೋಬೇಕು. ನಂತರ 9ನೇದು ಬಹಳ ಮುಖ್ಯ, ಈ ಅಪಪ್ರಚಾರ ಮಾಡಬಾರ್ದು. 9ನೇದು ಅಪಪ್ರಚಾರ ಮಾಡಬಾರ್ದು. 10ನೇದು ತರಕಾರಿ ಹಣ್ಣುಗಳು, ಅದು ಕೂಡ ಔಷಧ ಅಲ್ಲದ ಔಷಧಿ. 10ನೇದು 11ನೇದು ಮೆಡಿಟೇಷನ್ನು, ಯೋಗ. ಇದೆಲ್ಲ ಏನು ಹೇಳಿದೆ, ಇದು ಯಾವುದು ಇಂಜೆಕ್ಷನ್ ಸಿರಿಂಜಲ್ಲೂ ಇಲ್ಲ, ಔಷಧಿ ಬಾಟ್ಲುಗಳಲ್ಲೂ ಇಲ್ಲ, ದಿನನಿತ್ಯ ನಮ್ಮ ಜೊತೆನೇ ಇರುತ್ತೆ. ಸೊ ನಾವು ಇದನ್ನ ಪಾಲನೆ ಮಾಡಬೇಕು, ಯಾವುದೇ ಅಡ್ಡ ಪರಿಣಾಮ ಇಲ್ಲ. ನಮ್ಮ ಸಂಗಾತಿ ಯಾರು? ನಮ್ಮ ಸಂಗಾತಿ, ನಿಜವಾದ ಸಂಗಾತಿ ಯಾರು? ಹೆಂಡತಿನೂ ಅಲ್ಲ, ಗಂಡನೂ ಅಲ್ಲ. ನಿಜವಾದ ಸಂಗಾತಿ ನಮ್ಮ ಶರೀರ. ಸೊ ನಮ್ಮ ಶರೀರವನ್ನ ನೋಡಿಕೊಳ್ತಕ್ಕಂಥ ಜವಾಬ್ದಾರಿ, ನಮ್ಮ ಆರೋಗ್ಯವನ್ನ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ನಾವು ನಮ್ದದು. ಹೀಗಾಗಿ ನಿಮ್ಮ ಸಂಗಾತಿಯನ್ನ ನೀವು ಚೆನ್ನಾಗಿ ನೋಡ್ಕೋಬೇಕು. ಯಾಕೆಂದ್ರೆ ಅಲ್ಟಿಮೇಟ್ಲಿ ಕೊನೆಯ ತನಕ ಇರೋದು ನಮ್ಮ ಜೊತೆ ಅಂದ್ರೆ ದೇಹನೇ, ನಮ್ಮ ದೇಹನೇ. ಸೊ ಹೀಗಾಗಿ ಇವತ್ತು ನಾವು ಒಂದು ಪ್ರಸ್ತಾವನೆಯನ್ನು ಕೂಡ ನಾವು ಕೇಂದ್ರ ಸರ್ಕಾರಕ್ಕೆ ಹೇಳಿದ್ದೇವೆ. ನಮ್ಮ ಇನ್ಫೋಸಿಸ್ ಫೌಂಡೇಶನ್ ಸುಧಾಮೂರ್ತಿ ಅವರು ಕೂಡ ರಾಜ್ಯಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ನಾನು ಕೂಡ ಪಾರ್ಲಿಮೆಂಟ್ ಅಲ್ಲಿ ಇದ್ರ ಬಗ್ಗೆ ಮಾತಾಡಿದ್ದೇನೆ. ಇವತ್ತು ಹೆಣ್ಣುಮಕ್ಕಳಲ್ಲಿ ಏನಾಗಿದೆ, ಈ ಸರ್ವೈಕಲ್ ಕ್ಯಾನ್ಸರ್ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಹೆಣ್ಣುಮಕ್ಕಳಲ್ಲಿ. ಅದಕ್ಕೆ ವ್ಯಾಕ್ಸಿನ್ ಕೊಡೋದ್ರ ಮೂಲಕ ಅದನ್ನ ತಡೆಗಟ್ಟಬಹುದು. 90% HPV ವ್ಯಾಕ್ಸಿನ್ ಅಂತ ಇದೆಯಲ್ಲ, ಅದಕ್ಕೋಸ್ಕರ ಎಲ್ಲ ನಮ್ಮ ಹೈಸ್ಕೂಲ್ ಅಲ್ಲಿ ವಿದ್ಯಾಭ್ಯಾಸ ಮಾಡತಕ್ಕಂಥ ಎಲ್ಲ ನಮ್ಮ ಹೆಣ್ಣು ಮಕ್ಕಳಿಗೆ ಭಾರತ ದೇಶದಲ್ಲಿ ಅದನ್ನ ಕೊಡಬೇಕು ಅನ್ನುವ ತೀರ್ಮಾನ ಬಹುಶಃ ಮುಂದಿನ ದಿನಗಳಲ್ಲಿ ಆಗುತ್ತೆ ಅಂತ ಅನ್ಕೊಂಡಿದ್ದೀವಿ ನಾವು. ಅದರಿಂದ ಗಣನೀಯವಾಗಿ ಕ್ಯಾನ್ಸರನ್ನ ನಾವು ತಡೆಗಟ್ಟಬಹುದು. ಸೊ ಇವತ್ತು ಈ ದೀಪಾವಳಿ ಬಂದಾಗ ಯಾವಾಗಲೂ ನಾವು ಕಣ್ಣಿನ ಆಸ್ಪತ್ರೆ ಜಾಸ್ತಿ ರೋಗಿಗಳು ಆಗ್ತಾರೆ. ಸೊ ಪಟಾಕಿ ಹೊಡಿಬೇಕಾದ್ರೆ ಬಹಳ ಮುನ್ನೆಚ್ಚರಿಕೆ ವಹಿಸ್ಬೇಕು. ಒಂದು ಆಯ್ತು, ಯಾಕೆಂದ್ರೆ ಎಷ್ಟೋ ಸರಿ ಪಟಾಕಿ ಹೊಡೆಯೋರ್ಗಿಂತ ಅಲ್ಲಿ ಅಕ್ಕಪಕ್ಕದಲ್ಲಿ ನೋಡೋರಿಗೆ ಜಾಸ್ತಿ. ಯಾವಾಗಲೂ ಈ ಸಮಾಜನೇ ಅಷ್ಟು, ನೋಡೋರಿಗೆ ಸಮಸ್ಯೆ ಜಾಸ್ತಿ, ಮಾಡೋರಿಗೆ ಜಾಸ್ತಿ ಸಮಸ್ಯೆ ಆಗೋದಿಲ್ಲ. ಸೊ ಅದರಿಂದ ಕೊನೆಯದಾಗಿ ಇದು ಕಣ್ಣಿನ ಆಸ್ಪತ್ರೆ ಇವತ್ತು ಉದ್ಘಾಟನೆ ಮಾಡಿದ್ದು ಬಹಳ ಸಂತೋಷ. ಕಣ್ಣನ್ನ ದಾನ ಮಾಡತಕ್ಕಂಥದ್ದು ಆ ಪ್ರಕ್ರಿಯೆ ಇದೆ. ಬಹುಶಃ ಎಲ್ಲ ಆರ್ಗನ್ ಡೊನೇಷನ್ ನಲ್ಲಿ ಜಾಸ್ತಿ ಆಗ್ತಾ ಇರೋದು ಕಣ್ಣಿನ ಅದನ್ನು ಹೆಚ್ಚು ಜನರಲ್ಲಿ ನಾವು ಅರಿವು ಮೂಡಿಸ್ಬೇಕು. ಯಾಕೆಂದ್ರೆ ನಾವು ಇಹಲೋಕ ತ್ಯಜಿಸಿದ ಮೇಲೂ ಕೂಡ ನಾವು ಕಣ್ಣನ್ನ ನಾವು ದಾನ ಮಾಡಿದ್ರೆ ಬೇರೆಯವರ ಕಣ್ಣಿನ ಮೂಲಕ ನಾವು ಬದುಕ್ತಾ ಹೋಗ್ತೀವಿ. ಸತ್ ಮೇಲೂ ಕೂಡ ಬದುಕೋದು ಅಂದ್ರೆ ಈ ಆರ್ಗನ್ ಡೊನೇಷನ್. ಸೊ ಅದನ್ನ ನಾವು ಎಲ್ಲ ಕಡೆ ಅವೇರ್ನೆಸ್ ಮಾಡಬೇಕು. ಸೊ ಇದು ಒಳ್ಳೇದಾಗ್ಲಿ. ನಮಸ್ಕಾರ. ಕೊನೆಯದಾಗಿ ಅದಕ್ಕೆ ಇಂಗ್ಲಿಷಲ್ಲಿ ಹೇಳ್ತೀವಿ, ದೇರ್ ಇಸ್ ನೋ ಹ್ಯಾಪಿನೆಸ್ ಇನ್ ಮೆಡಿಸಿನ್, ದೇರ್ ಈಸ್ ಮೆಡಿಸಿನ್ ಇನ್ ಹ್ಯಾಪಿನೆಸ್. ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.